ಶಬಾನ. ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾನು ಯಾವತ್ತು ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಿದ್ದೆ. ಇವತ್ತು ಹಸ್ಬೆಂಡ್ ರೆಡಿಯಾಗಿ ಕೆಳಗಡೆ ಬಾ, ಏನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದರು. ನನಗೂ ಕೂಡ ಯಾಕೋ ಡೌಟ್ ಬರ್ತಾಯಿದೆ, ಯಾವತ್ತು ಅವ್ರು ಸರ್ಪ್ರೈಸ್ ಕೊಟ್ಟೋರಲ್ಲ ನನಗೆ. ಇವತ್ತೊಂದು ಸರ್ಪ್ರೈಸ್ ಕೊಡ್ತೀನಿ ಬಾ ಕೆಳಗಡೆ ರೆಡಿ ಆಗಿಬಿಟ್ಟು ಅಂತ. ಸೊ ಮಕ್ಕಳು ರೆಡಿಯಾಗಿ ಹೋಗಿದ್ದಾರೆ, ನಾನು ಕೂಡ ಹೋಗ್ತಾಯಿದ್ದೀನಿ. ನನಗೂ ಗೊತ್ತಿಲ್ಲ ನಿಜವಾಗ್ಲೂ, ಇಲ್ಲಾಂದರೆ ನಿಮ್ಮ ಹತ್ರ ಇದ್ದೇ ಹೇಳ್ಬಿಟ್ಟಿದ್ದೆ ನಾನು ಏನು ಸರ್ಪ್ರೈಸ್ ಅಂತ. ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ಗಾಯ್ಸ್. ಕರ್ಕೊಂಡು ಬಂದುಬಿಟ್ಟು ಪಾರ್ಕಲ್ಲಿ ಕುಂಡ್ರಿಸ್ಬಿಡೋದ ಇವರು ನನಗೆ. ಪಾರ್ಕ್ ನೋಡೋಗು ಅಂತ. ಈ ಪಾರ್ಕ್ನ ನಾನು ರೋಡಲ್ಲಿರೋದಿದು ಅಷ್ಟಾಗೇನಿಲ್ಲ, ಉದ್ದಕ್ಕೆ ಚೆನ್ನಾಗಿದೆ. ಬಟ್ ಡೈಲಿ ವಾಕ್ ಮಾಡೋರಿಗೆ, ಎಕ್ಸಸೈಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲಾದರೂ ನಮ್ಮ ಸೋನು ಎಂಜಾಯ್ ಮಾಡೋದೇ ಇಲ್ಲ. ಎಲ್ಲಾದರೂ ಪಾಪ ಅವಳಿಗೆ ಏನಾದರೂ ಒಂದು ಸಿಕ್ಕಿದ್ರೆ ಅದನ್ನು ಎಂಜಾಯ್ ಮಾಡೋದು ಜಾಸ್ತಿ. ಸೊ ಅವಳು ಆಡ್ಕೊಳ್ತಾ ಇರಲಿ, ಅವಳ ಖುಷಿನೇ ಅವಳಿಗೆ ದೊಡ್ಡದು ಅಂತ ನಾನು ಸ್ವಲ್ಪ ಓಡಾಡ್ತಾ ಇದ್ದೆ ವಾಕ್ ಮಾಡ್ಕೊಂಡು ಪಾರ್ಕಲ್ಲಿ. ಹಸ್ಬೆಂಡು ಮತ್ತು ರಿಹಾನ್ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ರು. ಮತ್ತು ನನಗೆ ಸಡನ್ಲಿ ಶಾಕ್ ಆಗಿದ್ದಂತೆ, ಪಾರ್ಕ್ ಅಪೋಸಿಟೇ ನನ್ನ ಫೇವ್ರೆಟ್ ಸಲೂನು, ಹೇರ್ವೇಸ್ ಸಲೂನು. ಈ ಪಾರ್ಕ್ ಹತ್ರ ಏನಕ್ಕೆ ಕರ್ಕೊಂಡು ಬಂದರು ಅಂತ ನನಗೆ ಆವಾಗ ಗೊತ್ತಾಯಿತು. ಸಡನ್ಲಿ ನನಗೆ ಶಾಕ್ ಆಯಿತು. ಇವರು ನೀನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕೆ ತುಂಬ ಆಸೆ ಇತ್ತಲ್ಲ, ಅದನ್ನು ಮಾಡಿಸ್ಕೊ ಅಂತ. ಸೊ ಈ ಸಲೂನಲ್ಲಿ ಹೇಳೋಕ್ಕೆ ಇಲ್ಲ, ಅಷ್ಟು ಒಳ್ಳೆ ನಮಗೆ ಟ್ರೀಟ್ಮೆಂಟ್ ಇದೆ ಹೇರ್ಸ್ದು. ಮತ್ತು ನಮಗೆ ಯಾವುದೇ ಥರದ ಒಂದು ಹಾನಿ ಆಗಲ್ಲ. ಅಂದರೆ ನಮಗೆ ಫಸ್ಟೇ ಅವರು ಗೈಡ್ಲೈನ್ ಕೊಡ್ತಾರೆ, ಈ ಒಂದು ಟ್ರೀಟ್ಮೆಂಟಲ್ಲಿ ಹೀಗಾಗುತ್ತೆ, ಈ ಥರ ಸ್ಟೈಲಲ್ಲಿ ಈ ಥರ ಆಗುತ್ತೆ ಅಂತ ಫಸ್ಟೇ ಅವರು ನಮಗೆ ಹೇಳ್ತಾರೆ. ಬಟ್ ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ರಿಹಾನ್ ಸೋನುಗೆ ಕಟ್ಟಿಂಗ್ಗೆ ನಾನು ಇಲ್ಲೇ ಬರೋದು. ನನಗೆ ತುಂಬ ಒಳ್ಳೆ ಸಲೂನ್ ಅನ್ನಿಸ್ತು ಅವಾಗಿಂದ ನಾನು ಬೇರೆ ಕಡೆ ಹೋಗೋಕ್ಕೆ ಇಷ್ಟಪಡಲ್ಲ. ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಬರ್ತಾರೆ ಇವ್ರ ಹತ್ರ. ತುಂಬ ಚೆನ್ನಾಗಿ ನಮಗೆ ಸರ್ವಿಸ್ ಕೊಡ್ತಾರೆ ಇವರು. ಮತ್ತು ನನಗೆ ಫಸ್ಟ್ ಇವರು ಹೆಡ್ ವಾಶ್ ಮಾಡಿಕೊಂಡ್ರು 2 ಟೈಮು. ತುಂಬಾ ಚೆನ್ನಾಗಿ ತಣ್ಣೀರಂದರೆ ತಣ್ಣೀರು, ಚಳಿ ಬೇರೆ ಮಳೆ ಬೇರೆ ಆಚೆಗಡೆ. ತುಂಬ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು. ಖುಷಿ ಒಳಗಡೆಯಿಂದ ನನಗೆ ಒಂದು ಡ್ರೀಮ್ ಇದಾಗ್ತಾ ಇದೆಯಲ್ಲ ಅಂತ. ಚಿಕ್ಕ ವಯಸ್ಸಿಂದ ನನಗೆ ಕರ್ಲಿ ಹೇರ್ಸ್ ಇತ್ತು, ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕಂತ ಒಂದು ಆಸೆ ಇತ್ತಲ್ಲ, ಅದು ಈಗ ಒಂದು ಟೈಮ್ ಬಂದಿದೆ ಅದಕ್ಕೆ ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೆ ಅಂತ. ನನ್ನ ಟ್ರೀಟ್ಮೆಂಟಲ್ಲಿ ನನಗೆ ಹೇರ್ಸ್ ಎಲ್ಲ ಹೋಗಿತ್ತಲ್ಲ, ಸೊ ನ್ಯೂ ಹೇರ್ಸ್ ತುಂಬ ಶಾರ್ಟ್ ಇತ್ತು. ಸ್ವಲ್ಪ ನನಗೂ ಅದು ಈಗ ಮಾಡಿಸಿದ್ರೆ ಲುಕ್ ಚೆನ್ನಾಗಿರುತ್ತೆ ಒಂಥರ ಅಂತ ನನಗೂ ಫೀಲ್ ಇತ್ತು ಒಳಗಡೆಯಿಂದ. ಅದನ್ನು ಅವಾಗವಾಗ ಮನೇಲಿ ಹೇಳ್ತಾ ಇದ್ದೆ. ಅದನ್ನು ಒಂದು ದಿವಸ ಆಗುತ್ತೆ ಅದು ಅಂತ ನನಗೆ ಶಾಕ್ ಆಗಿತ್ತು. ನೋಡಿ, ಇಷ್ಟೇ ಇರೋದು ನಂದು ಹೇರ್ಸ್, ನೀವು ನೋಡ್ತಾ ಇರ್ಬೋದು. ನಾನು ಫಸ್ಟ್ ಟೈಮು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹೇರ್ಸ್ ನಾನು ತೋರಿಸ್ತಾ ಇರೋದು ನಿಮ್ಮ ಮುಂದೆ. ನನ್ನ ಹೇರ್ಸನ್ನು ಇವರು ಯಾವ ಥರ ಮಾಡ್ತಾರೆ ಅಂದರೆ, ಲಾಸ್ಟಲ್ಲಿ ನಾನೇ ಫುಲ್ ಬೆರಗಾದೆ. ನೋಡ್ತಾ ಇರಿ ನೀವು ಫುಲ್ಲು ವ್ಲಾಗನ್ನು, ನಿಮಗೆ ಅನಿಸುತ್ತೆ ಯಾವ ಥರ ಇದೆ ನನ್ನ ಹೇರ್ಸು ಅಂತ. ನಾನಿಲ್ಲಿ ಬಂದಿರೋದು ಅಮ್ಮಗೆ ಕೂಡ ಗೊತ್ತಿಲ್ಲ. ಅಮ್ಮ ಇವತ್ತು ಸಂಡೇ ಅಲ್ಲ, ವ್ಯಾಪಾರ ಇದೆ ಅವ್ರದ್ದು. ಅವರು ಕೂಡ ನೋಡಿಲ್ಲ ಇನ್ನು ನಾನು ಇಲ್ಲಿ ಬಂದಿರೋದು, ಗೊತ್ತೇ ಇಲ್ಲ ಅವ್ರಿಗೆ. ಗೊತ್ತಾದರೆ ಶಾಕ್ ಆಗ್ತಾರೆ ಅವರು ನೋಡಿಬಿಟ್ಟು ನನಗೆ. ಎಷ್ಟು ಕರ್ಲಿ ಹೇರ್ಸ್ ಇದೆ ಅಂದರೆ ನನಗೆ. ಮತ್ತು ಥಿಕ್ನೆಸ್ಸು ಜಾಸ್ತಿ ಈ ಸಲ ಬಂದಿರೋ ನ್ಯೂ ಹೇರ್ಸು. ಲಾಸ್ಟ್ ಟೈಮ್ಗಿಂತ ಈ ಟೈಮು ತುಂಬಾ ಚೆನ್ನಾಗಿ ಬಂದಿದೆ ಹೇರ್ಸು. ಫುಲ್ ಥಿಕ್ನೆಸ್ ಆಗಿ ಚೆನ್ನಾಗಿದೆ ಹೆಡ್ ಫುಲ್ ಇದೆ ಹೇರ್ಸ್ ನಂದು ಇವಾಗ. ಅದೊಂದು ಟೆನ್ಷನ್ ಇಲ್ಲ, ಎಷ್ಟು ಲಾಸ್ ಆಗಿತ್ತು ಅಷ್ಟು ಬಂದುಬಿಟ್ಟಿದೆ ನಂದು. ತುಂಬಾ ಟೈಮ್ ಹಿಡಿತು ಆ್ಯಕ್ಚುಲಿ. ಲಾಂಗ್ ಹೇರ್ ಇದ್ದರೆ ಇಷ್ಟೊಂದು ಕೆಲಸ ಆಗಲ್ಲ ನಮಗೆ. ಶಾರ್ಟ್ ಹೇರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಇವರು ಹೇಳಿದರು.
ಅದೇ ಥರ ಆಯಿತು. 4 ಅವರ್ ನಾನಲ್ಲಿ ಕುತ್ಕೊಂಡು ಮಾಡಿಸ್ಕೊಂಡು ಸ್ವಲ್ಪ ಹಾಡುಗಳನ್ನು ಕೇಳ್ಕೊಂಡು ರೀಲ್ಸ್ಗಳನ್ನು ನೋಡ್ಕೊಂಡು ಎಂಜಾಯ್ ಮಾಡಿದೆ. ಮಕ್ಕಳನ್ನ ಮತ್ತು ಹಸ್ಬೆಂಡ್ ಬಿಟ್ಟು ಬಂದರು ಹೋಗಿ ಮನೆಗೆ. ಇಲ್ಲಿಂದ ತುಂಬ ಹತ್ತಿರ ಮನೆ ನಮಗೆ. ನಮ್ಮ ಸೋನು ಸಿಕ್ಕಾಪಟ್ಟೆ ತೀಟೆ, ಅದಕ್ಕೆ ನಾನು ಫಸ್ಟು ಮನೆಗೆ ಕರ್ಕೊಂಡು ಹೊರಟೋಗಿ ಅಂತ ಇಬ್ರಿಗೂ ಮನೆಗೆ ಕಳಿಸ್ಬಿಟ್ಟೆ. ಊಟ ಮಾಡಿ ಅವರಿಬ್ಬರು ಮಲಗಿದ ಮೇಲೆ ಮತ್ತೆ ಬಂದು ನನಗೆ ಹಸ್ಬೆಂಡು ಕರ್ಕೊಂಡೋದ್ರು. छोड़ दो ಆಯಿಲ್ ಹಾಕೊಂಡು ಒಂದೇ ಬಿಡೋದಾದ್ರೆ ನೋಡ್ಬೇಕು. ತುಂಬ ಜನ ಮಾಡ್ಸಿದ್ದೀರಾ ಈಗ ಬ್ರಷ್ ಮಾಡಿ मेरे को समझ में आता है. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಹೇರ್ಸ್ ಯಾವ ಥರ ಲುಕ್ಕಲ್ಲಿ ಚೇಂಜ್ ಆಗಿದೆ ಅಂತ. ಎಷ್ಟು ಶಾರ್ಟ್ ಇದ್ದಿದ್ದು ಹೇರ್ ಎಷ್ಟು ಲಾಂಗ್ ಆಯಿತು ನಂದು ಅಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿದ್ದಕ್ಕೆ.